ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಟೆಕ್ನೋಫಿಲಿಕ್ ವಲ್ಚರ್ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಾವು ಬಾಕ್ಸ್ ಮಾಡಲಿಂಗ್ ಬಗ್ಗೆ ತಿಳ್ಕೊಂಡಿದ್ವಿ. ಅಕಸ್ಮಾತ್ ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಪ್ಲೇ ಲಿಸ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿಂದ ನೀವು HTML ಮತ್ತೆ CSS ವಿಡಿಯೋಸ್ ನ ನೋಡಬಹುದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಫ್ಲೋಟ್ ಮತ್ತೆ ಕ್ಲಿಯರ್ ಬಗ್ಗೆ ತಿಳ್ಕೊಳ್ಳೋಣ. ಈ ಫ್ಲೋಟ್ ಮತ್ತೆ ಕ್ಲಿಯರ್ ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಇವಾಗ ಯಾವುದೇ ಒಂದು ಬಾಕ್ಸ್ ನ ಕ್ರಿಯೇಟ್ ಮಾಡಿರ್ತೀವಿ, ಆ ಬಾಕ್ಸ್ ಅಲ್ಲಿ ನಾವೇನೋ ಕಂಟೆಂಟ್ ಹಾಕಿರ್ತೀವಿ, ಆ ಬಾಕ್ಸ್ ಲೆಫ್ಟಿಗೆ ಫ್ಲೋ ಆಗ್ಬೇಕಾ, ರೈಟಿಗೆ ಫ್ಲೋ ಆಗ್ಬೇಕಾ, ಅಥವಾ ಅದು ಸೆಂಟರ್ ಅಲ್ಲಿ ಇರ್ಬೇಕಾ. ಅಕಸ್ಮಾತ್ ನಾವು ಮೋರ್ ದೆನ್ ಒನ್ ಬಾಕ್ಸ್ ಹಾಕಿದಾಗ ಒಂದ್ ಬಾಕ್ಸ್ ಮತ್ತೆ ಇನ್ನೊಂದು ಬಾಕ್ಸ್ ಓವರ್ಲ್ಯಾಪ್ ಆದ್ರೆ ಅವಾಗ ನಾವು ಅದನ್ನ ಕ್ಲಿಯರ್ ಯೂಸ್ ಮಾಡ್ಕೊಂಡು ಕ್ಲಿಯರ್ ಮಾಡ್ತೀವಿ. ಅಂತಂದ್ರೆ ಓವರ್ಲ್ಯಾಪಿಂಗ್ ನ ತಡೆ ಹಿಡಿಯೋದಕ್ಕೆ ನಾವು ಕ್ಲಿಯರ್ ನ ಯೂಸ್ ಮಾಡ್ತೀವಿ. ಫ್ಲೋಟ್ ನ ನಾವು ಅದು ರೈಟ್ಗೆ ಲೆಫ್ಟ್ಗೆ ಅದು ಯಾವ ಕಡೆ ಫ್ಲೋ ಆಗ್ಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇದನ್ನ ನಾವು ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಬಹುದು. ಸೊ ಮೊದಲು ಇಲ್ಲೊಂದು ಡಿವ್ ಕ್ರಿಯೇಟ್ ಮಾಡ್ಕೊಳ್ಳೋಣ ವಿತ್ ಕ್ಲಾಸ್ ಮಾರ್ಕೆಟ್. ಅಂತಂದ್ರೆ ಇವಾಗ ಮಾರ್ಕೆಟ್ ಅಲ್ಲಿ ಏನೇನು ಐಟಮ್ಸ್ ಇದೆ ಅದ್ರ ಮೇಲೆ ಒಂದು ವೆಬ್ ಪೇಜ್ ರೆಡಿ ಮಾಡೋದಕ್ಕೆ. ಸೊ ಈ ಡಿವ್ ಒಳಗಡೆ ಒಂದು ಮೊದಲು ಹೆಡ್ಲೈನ್ ಆ್ಯಡ್ ಮಾಡೋಣ, ದಿಸ್ ಈಸ್ ಮಾರ್ಕೆಟ್ ಅಂತ. ಸೊ ನೆಕ್ಸ್ಟು ಇನ್ನೊಂದು ಡಿವ್ ಕ್ರಿಯೇಟ್ ಮಾಡ್ತೀನಿ ವಿತ್ ಹ್ಯಾಶ್ ID. ಇವಾಗ ಮಾರ್ಕೆಟಲ್ಲಿ ಏನಿರುತ್ತೆ, ವೆಜಿಟೇಬಲ್ಸ್ ಇರುತ್ತೆ. ಸೊ ವಿತ್ ID ವೆಜಿಟೇಬಲ್ಸ್ ಆ್ಯಂಡ್ ಕ್ಲಾಸ್ ಐಟಮ್. ಸೊ ಇಲ್ಲೊಂದು ಡಿವ್ ಕ್ರಿಯೇಟ್ ಮಾಡಿ ಇದರೊಳಗಡೆ ಪ್ಯಾರಾಗ್ರಾಫ್ ಒಂದು ಯಾವುದಾದ್ರು ರ್ಯಾಂಡಮ್ ಟೆಕ್ಸ್ಟ್ ಕ್ರಿಯೇಟ್ ಮಾಡೋಣ. lorem 54 64 ಕೊಟ್ಬಿಡೋಣ. ಸೊ ಕಮಾಂಡ್ ಪ್ಯಾಲೆಟ್ ತಗೊಳ್ಬಿಡ್ರಿ. ಓಕೆ, ಇವಾಗ ಇನ್ನೊಂದು ಐಟಮ್, ಒಂದೇ ಐಟಮ್ ಇರಲ್ಲ ಅಲ್ವಾ, ಮಾರ್ಕೆಟಲ್ಲಿ ತುಂಬ ಐಟಮ್ಸ್ ಇರುತ್ತೆ, ಒಂದು 3 ಐಟಮ್ ಆ್ಯಡ್ ಮಾಡಿಬಿಡೋಣ. ಸೊ ಇನ್ನೊಂದು ID ಹ್ಯಾಶ್ ವೆಜಿಟೇಬಲ್ಸ್ ಇರುತ್ತೆ, ಫ್ರೂಟ್ಸ್ ಇರುತ್ತೆ, ಕ್ಲಾಸ್ ಐಟಮ್ ಹಾಕೋಣ. ಸೊ ಇಲ್ಲೊಂದು ಪ್ಯಾರಾಗ್ರಾಫ್ ಮತ್ತೆ lorem ಒಂದು 78. ಇನ್ನೊಂದು ಐಟಮ್ ಏನು ಕ್ರಿಯೇಟ್ ಮಾಡೋಣ ಅಂತಂದ್ರೆ ಐಸ್ ಕ್ರೀಮ್. ಓಕೆ, ಇಲ್ಲೊಂದು ಡಿವ್ಗೆ ಹ್ಯಾಶ್ ಐಸ್ ಕ್ರೀಮ್ ಡಾಟ್ ಕ್ಲಾಸ್ ಐಟಮ್ದೆ. ಸೊ ಇದು ಒಂದು ಪ್ಯಾರಾಗ್ರಾಫ್ ರ್ಯಾಂಡಮ್ ಆಗಿ ಒಂದು 40 lorem 40. ಸೊ ಓಕೆ, ಇವಾಗ ಇಲ್ಲಿ ಒಂದೊಂದು ಹೆಡ್ಲೈನ್ ಆ್ಯಡ್ ಮಾಡ್ತಾ ಹೋಗೋಣ. H3 ಇದಕ್ಕೆ ಹೆಡ್ಲೈನ್ ವೆಜಿಟೇಬಲ್ಸ್ ಅಂತಾನೆ ಕೊಡೋಣ. ಇಲ್ಲೊಂದು H3 ಇದಕ್ಕೂ ಫ್ರೂಟ್ಸ್ ಅಂತ ಕೊಡೋಣ. ಆ್ಯಂಡ್ ಇಲ್ಲೊಂದು H3 ಇದಕ್ಕೆ ಐಸ್ ಕ್ರೀಮ್ ಅಂತ ಕೊಡೋಣ. ಸೊ ಇವಾಗ ಗೋ ಲೈವ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ವೆಬ್ ಪೇಜ್ ಹೀಗೆ ಕಾಣಿಸ್ತಿದೆ ಅಂತ ನೋಡೋಣ. ಸೊ ಓಕೆ, ನಮ್ಮ H1 ಮಾರ್ಕೆಟ್ ಬಂದಿದೆ ಆ್ಯಂಡ್ ನಾವು ಕ್ರಿಯೇಟ್ ಮಾಡಿರೋ 3 ಡಿವ್ ಕೂಡ ಇಲ್ಲಿದೆ. ಸೊ ಇದನ್ನು ಇವಾಗ 3 ಬಾಕ್ಸ್ ಆಗಿ ಮಾಡಿ ಆ ಬಾಕ್ಸ್ನ ಫ್ಲೋಟ್ ಲೆಫ್ಟ್ ಫ್ಲೋಟ್ ರೈಟ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇವಾಗ ನಮ್ಮ ವೆಬ್ ಪೇಜಿಗೆ ಸ್ವಲ್ಪ ಸ್ಟೈಲಿಂಗ್ ಆ್ಯಡ್ ಮಾಡೋಣ, ಇಂಟರ್ನಲ್ CSS ಯೂಸ್ ಮಾಡಿಕೊಂಡು. ಸೊ ಸ್ಟೈಲ್, ಇವಾಗ ನಾವು ಇಲ್ಲಿ ವೆಬ್ ಪೇಜಲ್ಲಿ ಬರೆದಿರೋ ಪ್ರತಿಯೊಂದು ಎಲಿಮೆಂಟ್ಗೂ ಏನಾದರೂ ಸ್ಟೈಲ್ ಆ್ಯಡ್ ಮಾಡಬೇಕು ಅಂತಂದರೆ ಅದಕ್ಕೆ ನಾವು ಸ್ಟಾರ್ಟ್ ಅಂತ ಕೊಟ್ಟು ಅದಕ್ಕೆ ಏನಾದ್ರು ಸ್ಟೈಲಿಂಗ್ ಬರೆದ್ರೆ ನಾವು ವೆಬ್ ಪೇಜಲ್ಲಿ ಬರೆದಿರೋ ಪ್ರತಿಯೊಂದು ಎಲಿಮೆಂಟ್ಗೂ ಅಲ್ಲಿ ಕೊಟ್ಟಿರೋ ಸ್ಟೈಲಿಂಗ್ ವರ್ಕ್ ಆಗುತ್ತೆ. ಸೊ ಇಲ್ಲಿ ಇನ್ನೊಂದು ಪ್ರಾಪರ್ಟಿ ಬಗ್ಗೆ ಹೇಳ್ಬೇಕು ನಾನು, ಬಾಕ್ಸ್ ಸೈಜಿಂಗ್. ಸೊ ಈ ಬಾಕ್ಸ್ ಸೈಜಿಂಗ್ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಪ್ಯಾಡಿಂಗ್ ಮತ್ತೆ ಬಾರ್ಡರ್ನ ಎಲಿಮೆಂಟ್ದು ಟೋಟಲ್ ಹೈಟ್ ಮತ್ತೆ ವಿಡ್ತ್ಗೆ ಇನ್ಕ್ಲೂಡ್ ಮಾಡಬೇಕು ಅಂತಂದ್ರೆ ಅದಕ್ಕೆ ನಾವು ಬಾಕ್ಸ್ ಸೈಜಿಂಗ್ನ ಯೂಸ್ ಮಾಡ್ತೀವಿ. ಸೊ ಇವಾಗ ಬಾಕ್ಸ್ ಸೈಜಿಂಗ್ ಬಾರ್ಡರ್ ಬಾಕ್ಸ್ ಕೊಟ್ಟಿದ್ದೀನಿ ನಾನು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಾಡಿ. ಸೊ ಇವಾಗ ಈ ಇಡೀ ಬಾಡಿಗೆ ಒಂದು ಯಾವುದಾದ್ರು ಒಂದು ಫಾಂಟ್ ಸ್ಟೈಲ್ ಕೊಡೋಣ. ಸೊ ಫಾಂಟ್ ಫ್ಯಾಮಿಲಿ, ಓಕೆ, ಅಲ್ಲಿ ಗೋ ವಿತ್ ಕರ್ಸಿವ್. ಆ್ಯಂಡ್ ಮಾರ್ಕೆಟ್ ಕ್ಲಾಸ್ ಇದೆ ಅಲ್ವಾ ಫಸ್ಟು. ಸೊ ಮಾರ್ಕೆಟ್ಗೆ ಡಾಟ್ ಮಾರ್ಕೆಟ್. ಸೊ ಮೊದಲು ಇದ್ರದ್ದು ವಿಡ್ತ್ ಸೆಟ್ ಮಾಡೋಣ. ವಿಡ್ತ್ ಒಂದು 890 ಪಿಕ್ಸೆಲ್. ಆ್ಯಂಡ್ ಬಾರ್ಡರ್ ಕೊಡೋಣ, ಇದಕ್ಕೊಂದು ಬಾರ್ಡರ್ 4 ಪಿಕ್ಸೆಲ್ ಸಾಲಿಡ್ ಎನಿ ರ್ಯಾಂಡಮ್ ಕಲರ್ ಲೈಕ್ ಬ್ಲೂ. ಓಕೆ, ಬ್ಲೂ ವೈಲೆಟ್. ಆ್ಯಂಡ್ ಬ್ಯಾಕ್ಗ್ರೌಂಡ್ ಕಲರ್ ಕೊಡೋಣ ಇದಕ್ಕೆ. ಬ್ಯಾಕ್ಗ್ರೌಂಡ್ ಕಲರ್
ಓಕೆ, ಇದು ಯಾವುದೋ ಒಂದು ಲೈಟ್ ಕಲರ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಮಾರ್ಜಿನ್ ಸೆಟ್ ಮಾಡೋಣ ಇದ್ರದ್ದು. ಸೊ ಈ ಮಾರ್ಜಿನ್ನು ನಾನೇನಾದರೂ ಆಟೋ ಅಂತ ಕೊಟ್ಟರೆ ಇದು ಲೆಫ್ಟ್ ಮತ್ತು ರೈಟ್ ಸೈಡ್ ಅಂತಂದರೆ ಎಕ್ಸ್ ಆಕ್ಸಿಸಲ್ಲಿ ಸೆಂಟರ್ ಆಗಿ ಪ್ಲೇಸ್ ಆಗುತ್ತೆ. ಸೊ ಇಲ್ಲಿ ನಾನು ಮಾರ್ಜಿನ್ನು ರ್ಯಾಂಡಮ್ ಆಗಿ ಒಂದು 33 ಪಿಕ್ಸೆಲ್, ಇದು ವೈ ಆಕ್ಸಿಸ್ಗೆ 33 ಪಿಕ್ಸೆಲ್ ಕೊಡ್ತಾ ಇರೋದು ನಾನು. ಸೊ 33 ಪಿಕ್ಸೆಲ್ ಆಟೋ ಅಂತ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಏನು ಕ್ಲಾಸ್ ಇದೆ, ಐಟಮ್ ಕ್ಲಾಸಿಗೆ ಸ್ಟೈಲಿಂಗ್ ಬರೋಣ. ಐಟಮ್ ಸೊ ಐಟಮ್ ಒಳಗಡೆ ಮೊದಲು ಬಾರ್ಡರ್ ಸೆಟ್ ಮಾಡೋಣ. ಬಾರ್ಡರ್ 3 ಪಿಕ್ಸೆಲ್ ಸಾಲಿಡ್ ಪರ್ಪಲ್ and margin so margin ಒಂದು 13 ಪಿಕ್ಸೆಲ್ y axis ಅಲ್ಲಿ 3 ಪಿಕ್ಸೆಲ್ x axis ಅಲ್ಲಿ. and padding ಕೂಡ ಕೊಟ್ಬಿಡೋಣ ಇದಕ್ಕೆ. ಹಾಗೆ ಪ್ಯಾಡಿಂಗ್ ಕೂಡ ಸೇಮ್ ಇಡ್ತಾ ಇದ್ದೀನಿ, 13 ಪಿಕ್ಸೆಲ್ 3 ಪಿಕ್ಸೆಲ್. and background color ಸೊ ಇದು ಯಾವುದೋ ಒಂದು ಕಲರ್, ಲೈಟ್ ಕಲರ್ ಕೊಡ್ಬೇಡ. ಓಕೆ, ಅಲ್ಲಿ ಸೆಲೆಕ್ಟ್ ವಿತ್ RGB. ಓಕೆ, ಇದಕ್ಕೂ ಒಂದು ಯಾವ್ದಾದ್ರು ಲೈಟ್ ಕಲರ್ ಸೆಲೆಕ್ಟ್ ಮಾಡೋಣ. ಆ್ಯಂಡ್ ದೆನ್ ಇವಾಗ ಫ್ಲೋಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಲೈವ್ ಸರ್ವರ್ ಹೇಗೆ ಕಾಣಿಸ್ತಿದೆ ಅಂತ ನೋಡೋಣ. ಸೊ ಇವಾಗ ನಾವು ಹಾಕಿರೋ ಹೆಡ್ಡಿಂಗು, ನಾವು ಕೊಟ್ಟಿರೋ ಬ್ಯಾಕ್ಗ್ರೌಂಡ್ ಕಲರು, ಮಾರ್ಜಿನ್, ಪ್ಯಾಡಿಂಗ್, ಆಮೇಲೆ ಮಾರ್ಜಿನ್ ಆಟೋ ಸೆಟ್ ಮಾಡಿದ್ದೆ, ಅದೆಲ್ಲ ಬಂದಿದೆ. ಸೊ ಇವಾಗ ಈಗ ನನಗೆ ಈ ವೆಜಿಟೇಬಲ್ಲು, ಫ್ರೂಟ್ಸು, ಐಸ್ ಕ್ರೀಮ್ ಅನ್ನೋ ಬಾಕ್ಸಸ್ಗಳು ಒಂದು ಲೆಫ್ಟಲ್ಲಿ, ಅಂದರೆ ಒಂದು ಲೆಫ್ಟಲ್ಲಿ ಆಗಬೇಕು, ಅರೇಂಜ್ ಆಗಬೇಕು, ಅಲೈನ್ ಆಗಬೇಕು. ಆ್ಯಂಡ್ ಒಂದು ಬಾಕ್ಸು ನನಗೆ ರೈಟ್ ಸೈಡಲ್ಲಿ ಅಲೈನ್ ಆಗಬೇಕು, ಒಂದು ಬಾಕ್ಸು ಇದು ಎರಡರ ಕೆಳಗಡೆ ಅರೇಂಜ್ ಆಗಬೇಕು. ಆ ಥರ ಅಲೈನ್ಮೆಂಟ್ ಹೇಗೆ ಮಾಡೋದು ಅಂತಂದರೆ ಅದಕ್ಕೆ ನಾವು ಫ್ಲೋಟ್ ಪ್ರಾಪರ್ಟಿನ ಯೂಸ್ ಮಾಡ್ತೀವಿ. ಇವಾಗೆಲ್ಲ ಮೊದಲನೇ ಐಟಮ್ ಯಾವುದಿದೆ, ವೆಜಿಟೇಬಲ್ಸ್ ಇದೆ. ಸೊ ಹ್ಯಾಶ್ ವೆಜಿಟೇಬಲ್ಸ್. ಸೊ ವೆಜಿಟೇಬಲ್ನ ನಾನು ಫ್ಲೋಟ್, ಇದು ನನಗೆ ರೈಟ್ ಸೈಡಲ್ಲಿ ಅರೇಂಜ್ ಆಗಬೇಕು ಅಂತ ಕೊಡ್ತಾ ಇದ್ದೀನಿ. ಸೊ ಫ್ಲೋಟ್ ರೈಟ್. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಯಾವಾಗಲೇ ನಾವು ಫ್ಲೋಟ್ ಪ್ರಾಪರ್ಟಿನ ಯೂಸ್ ಮಾಡಿದಾಗ ಅದಕ್ಕೆ ವಿಡ್ತ್ನ ಸೆಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು ವಿಡ್ತ್ನ 48% ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಫ್ಲೋಟ್ ಕೊಟ್ಟಾಗ ನಾವು ವಿಡ್ತ್ನ ಪರ್ಸೆಂಟೇಜಲ್ಲಿ ಕೊಡ್ತಾ ಇದ್ದೀನಿ. ಆ್ಯಂಡ್ ದೆನ್ ಸೆಕೆಂಡ್ ಐಟಮ್ ಯಾವುದಿದೆ, ಫ್ರೂಟ್ ಇದೆ. ಸೊ ಹ್ಯಾಶ್ ಫ್ರೂಟ್. ಸೊ ಫ್ರೂಟ್ನ ಲೆಫ್ಟ್ ಸೈಡಲ್ಲಿ ಪ್ಲೇಸ್ ಮಾಡ್ತೀನಿ ನಾನು. ಫ್ಲೋಟ್ ಲೆಫ್ಟ್. ಆ್ಯಂಡ್ ಇದಕ್ಕೂ ವಿಡ್ತ್ ಸೆಲೆಕ್ಟ್ ಮಾಡೋಣ, ಸೇಮ್ ವಿಡ್ತ್ ಕೊಡ್ತೀನಿ 48%. ಸೊ ಇದು ವೆಜಿಟೇಬಲ್ಸ್ ಮತ್ತು ಫ್ರೂಟಿಗಾಯಿತು. ನೆಕ್ಸ್ಟ್ ಐಟಮ್ ಯಾವುದಿದೆ, ನಮ್ಮದು ಐಸ್ ಕ್ರೀಮ್ ಇದೆ. ಸೊ ಹ್ಯಾಶ್ ಐಸ್ ಕ್ರೀಮ್. ಸೊ ಇಲ್ಲಿ ಐಸ್ ಕ್ರೀಮ್ಗೆ ಫ್ಲೋಟ್ ಲೆಫ್ಟ್ ಕೊಡ್ತಾ ಇದ್ದೀನಿ. ಆ್ಯಂಡ್ ವಿಡ್ತ್ನ 100% ಅಂತ ಮಾಡ್ತಾ ಇದ್ದೀನಿ, ಅಂತಂದರೆ ಇದು ನನಗೆ ಸೆಂಟರಲ್ಲಿ ಪ್ಲೇಸ್ ಆಗುತ್ತೆ. ಸೊ ಇಲ್ಲಿ ನಾವು ನೋಡ್ಬೋದು ವೆಜಿಟೇಬಲ್ಸ್ ರೈಟ್ ಸೈಡಿಗೆ ಅಲೈನ್ ಆಗಿದೆ, ಆ್ಯಂಡ್ ಫ್ರೂಟ್ಸ್ ಲೆಫ್ಟ್ ಸೈಡಿಗೆ ಅಲೈನ್ ಆಗಿದೆ, ಆ್ಯಂಡ್ ಐಸ್ ಕ್ರೀಮ್ ನಮಗೆ ಸೆಂಟರಲ್ಲಿ ಕೆಳಗಡೆ 100% ವಿಡ್ತ್ ಕೊಟ್ಟಿರೋದಕ್ಕೆ ನನಗೆ ಕೆಳಗಡೆ ಸೆಂಟರಲ್ಲಿ ಅಲೈನ್ ಆಗಿದೆ. ಸೊ ಇದು ಫ್ಲೋಟ್ ಪ್ರಾಪರ್ಟಿ. ಇವಾಗ ನಾನು ಇದೇ ಫ್ಲೋಟ್ನ, ಸೊ ಐಸ್ ಕ್ರೀಮಲ್ಲಿ ಫ್ಲೋಟ್ನ ಕಮೆಂಟ್ ಮಾಡಿ ಇಲ್ಲಿ ವೆಜಿಟೇಬಲ್ಸಲ್ಲಿ ಸ್ವಲ್ಪ ಟೆಕ್ಸ್ಟ್ ಜಾಸ್ತಿ ಮಾಡಬೇಡ, ಅಂದರೆ ಲಾರೆಮ್ ಸೊ ಇಲ್ಲಿ ಟೆಕ್ಸ್ಟ್ ಜಾಸ್ತಿ ಮಾಡಿದ್ದೀನಿ. ಇವಾಗ ಇದು ಹೇಗೆ ಕಾಣಿಸುತ್ತೆ ಅಂತಂದರೆ, ಸೊ ಇಲ್ಲಿ ನೋಡ್ಬೋದು ವೆಜಿಟೇಬಲ್ ಬಾಕ್ಸು
ಐಸ್ ಕ್ರೀಮ್ ಬಾಕ್ಸ್ ಮೇಲೆ ಓವರ್ಲ್ಯಾಪ್ ಆಗ್ಬಿಟ್ಟಿದೆ. ಸೊ ಹಿಂಗೆ ಓವರ್ಲ್ಯಾಪ್ ಆಗಬಾರ್ದಪ್ಪ, ಅದ್ರ ಪ್ಲೇಸಲ್ಲಿ ಕರೆಕ್ಟಾಗಿ ಪ್ಲೇಸ್ ಆಗಬೇಕು ಅಂತಂದ್ರೆ ಅದಕ್ಕೆ ನಾವು ಕ್ಲಿಯರ್ನ ಯೂಸ್ ಮಾಡ್ತೀವಿ. ಇವಾಗ ನಾನು ಕ್ಲಿಯರ್ ಬೋತ್ ಅಂತ ಕೊಟ್ರೆ ಎರಡೂ ಸೈಡಲ್ಲೂ ಓವರ್ಲ್ಯಾಪ್ ಆಗಿದ್ರೆ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಲೆಫ್ಟ್ ಅಂತ ಕೊಟ್ರೆ ಲೆಫ್ಟ್ ಸೈಡಲ್ಲಿ ಏನಾದರೂ ಓವರ್ಲ್ಯಾಪ್ ಆಗಿದ್ರೆ ಅದು ಕ್ಲಿಯರ್ ಆಗುತ್ತೆ. ಅದೇ ನಾನು ಕ್ಲಿಯರ್ ರೈಟ್ ಅಂತ ಕೊಟ್ರೆ ರೈಟ್ ಸೈಡಲ್ಲಿ ಏನಾದರೂ ಓವರ್ಲ್ಯಾಪ್ ಆಗಿದ್ರೆ ಅದು ಕ್ಲಿಯರ್ ಆಗುತ್ತೆ. ಇವಾಗ ಈ ಬಾಕ್ಸ್ನ ಕ್ಲಿಯರ್ ಮಾಡ್ಬಿಟ್ಟು ತೋರಿಸ್ತೀನಿ. ಸೊ ಇಲ್ಲಿ ಐಸ್ ಕ್ರೀಮ್ ಒಳಗಡೆ ಕ್ಲಿಯರ್ ಬೋತ್ ಅಂತ ಕೊಟ್ರೆ ಇಲ್ಲಿ ನೋಡಿ, ಇವಾಗ ಐಸ್ ಕ್ರೀಮ್ ಬಾಕ್ಸ್ ಮೇಲೆ ಯಾವುದೇ ಎರಡು ಬಾಕ್ಸ್ ಕೂಡ ಓವರ್ಲ್ಯಾಪ್ ಆಗಿಲ್ಲ. ಸೊ ಇದಕ್ಕೆ ನಾವು ಕ್ಲಿಯರ್ ಪ್ರಾಪರ್ಟಿನ ಯೂಸ್ ಮಾಡ್ತಾ ಇದೀವಿ. ಸೊ ಈ ಫ್ಲೋಟ್ ಮತ್ತೆ ಕ್ಲಿಯರ್ನ ಅರ್ಥ ಮಾಡ್ಕೊಂಡು ಕಲಿಯೋದು ಸ್ವಲ್ಪ ಕಷ್ಟನೇ, ಬಟ್ ಒಂದ್ಸಲ ಅರ್ಥ ಆದ್ರೆ ಇದು ನಮ್ಗೆ ನೆನ್ಪುಳಿಯುತ್ತೆ. ಸೊ ಸ್ವಲ್ಪ ಗಮನ ಇಟ್ಟು ಇದನ್ನ ಕಲಿಬೇಕಾಗುತ್ತೆ. ಸೊ ದಟ್ಸ್ ಆಲ್ ಅಬೌಟ್ ಫ್ಲೋಟ್ ಅಂಡ್ ಕ್ಲಿಯರ್ ಪ್ರಾಪರ್ಟಿ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ಪ್ಲೇ ಲಿಸ್ಟ್ ನ ಆಕ್ಸೆಸ್ ಮಾಡಿ ವೆಬ್ ಡೆವಲಪ್ಮೆಂಟ್ ನ ಕನ್ನಡದಲ್ಲಿ ಕಲಿಬಹುದು. And kindly like the video and subscribe the channel. Thank you.